ನಾನು ಫಸ್ಟ್ ಟೈಮ್ ನೋಡಿದ್ದು. ಭಾಳ ಖುಷಿ ಆಗ್ತಿದೆ, ನಿಜವಾಗ್ಲೂ ನನಗೆ ಮಾತೇ ಬರ್ತಾಯಿಲ್ಲ. ನೀವೇ ಎಲ್ಲರೂ ಸಿನಿಮಾ ನೋಡಿ ಭಾಳ ಖುಷಿ ಪಡ್ತೀರಾ. ಲೈಕ್ ನವೀನ್ ಸೆಡ್ ಅದರ ಒಂದು ನೇಟಿವಿಟಿ, ಹಳ್ಳಿ ಸೊಗಡು ಅದೆಲ್ಲ ಇದೆ, ಖುಷಿ ಪಡ್ತೀರಾ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಐ ಥಿಂಕ್ ಹೊಸ ಪ್ರತಿಭೆನ ಬೆಳೆಸಿ. ಧನ್ಯವಾದಗಳು. ಎಲ್ಲರೂ ನೋಡಿ 15ನೇ ತಾರೀಕಿಂದ ಸಿನಿಮಾ ಬಿಡುಗಡೆ ಆಗ್ತಿದೆ. ನಿಮ್ಮ ರಿವ್ಯೂಸ್ಗಾಗಿ ನಿರೀಕ್ಷಿಸ್ತಾ ಇರ್ತೀವಿ. ಧನ್ಯವಾದ. ಮತ್ತು ನಮ್ಮ ಸಿನಿಮಾನ ಬರೀ ಈ ವಯಸ್ಸವರೇ ನೋಡಬೇಕು ಅಂತೇನಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡುವಂಥ ಸಿನಿಮಾ. ಹಂಗಾಗಿ ಕುಟುಂಬ ಸಮೇತರಾಗಿ ನೀವೆಲ್ಲರೂ ನೋಡುವಂಥ ಸಿನಿಮಾ ಲೋ ನವೀನ. ನಿಂಗಣ ಸರ್, ಲೋ ನವೀನ ಎಲ್ಲೋ ನಿಂಗಣ ಜಾಸ್ತಿ ಕೇಳಿ ಬರ್ತಾರೆ, ಏನು ಹೇಳ್ತೀರಾ ಸರ್? ಬಿಟ್ಟಿ ಕೊಟ್ಟಾಗ ಈಸ್ಕೋ, ವ್ಯಾಪಾರ ಬಂದಾಗ ಮಾರ್ಕೋ, ಗಾಳಿ ಬಂದಾಗ ತೂರ್ಕೋ ಅಂತ ಒಂದು ಗಾಳಿ ಅದು. ಜಗತ್ತಲ್ಲಿ ಹುಡ್ತಾಗಲೇ ಯಾರು ಏನು ಒತ್ಕೊ ಬರೋದಿಲ್ಲ. ಜಗತ್ತಲ್ಲಿ ಹುಡ್ತಾಗಲೇ ಯಾರು ಏನು ಒತ್ಕೊ ಬರೋದಿಲ್ಲ. ಮರಳಿ ಯತ್ನವ ಮಾಡು ಅಂತ. ಹಾಗಾಗಿ ಇಲ್ಲಿ ಹೆಂಗಾಗದೆ ಅಂದರೆ ಮೂಗ್ಗೆ ಯಾವ ಬೆಟ್ನಾರ ಸಿಗಾಕಿ ಎಲ್ಲ ಟೈಟ್ ಆಯ್ತವೆ. ಹಂಗೆ ಕೊಟ್ಟಿರೋ ಪಾತ್ರಕ್ಕೆ ಎಲ್ಲ ಪಾತ್ರಧಾರಿಗಳು ಕೂಡ ಅದಕ್ಕೆ ಜೀವ ತುಂಬಿ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಸೇರಿ ಒಂದು ಲೋ ನವೀನ ಆಗದೆ. ದಯಮಾಡಿ ನೀವೆಲ್ಲರೂ ಕೂಡ ನಮ್ಮ ಚಿತ್ರತಂಡಕ್ಕೆ ತಂದೆ ಇದ್ದಾಗೆ ಮಾಧ್ಯಮದಲ್ಲಿ ಸತ್ಯನೇ ಬಿತ್ತರಿಸಿ, ಸುಳ್ಳು ಹೇಳಬೇಡಿ. ಒಮ್ಮೆ ಹೋಗಿ ನೋಡಿ ಅಂತ ನೀವು ಒಬ್ಬರು ಮಾತಾಡೋದಾದರೆ 2 ತಿಂಗಳು ಕಾಯಮಾಗಿ ಓಡ್ತದೆ. ದಯಮಾಡಿ ಕೈ ಮುಗಿದು ಜೋಡಿಸ್ತೀನಿ. ನೀವೆಲ್ಲರೂ ಸೇರಿ ಗ್ರಾಮೀಣ ಪ್ರತಿಭೆ, ಸೊಗಡು, ಹಳ್ಳಿ, ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ, ಸ್ವರ, ವ್ಯಂಜನ, ಒತ್ತಕ್ಷರ ಪ್ರತಿಯೊಂದಕ್ಕೂ ಕೂಡ ಸ್ಕ್ರಿಪ್ಟ್ ಮಾಡುವಾಗ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಎಲ್ಲೋ ಕಡೆಗೆ ನೀವೆಲ್ಲರೂ ಸೇರಿ ನಮ್ಮ ಕೈ ಹಿಡಿತೀರಿ ಅನ್ನತಕ್ಕಂಥ ವಿಚಾರದಲ್ಲಿ ಥಿಯೇಟ್ರಲ್ಲೂ ಕೂಡ ಹಾಕಿ ತೋರಿಸಿ ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಕೈ ಹಿಡಿಯೋದು ಬಿಡೋದು ನಿಮಗೆ ಸೇರುತ್ತೆ. ಓಕೆ ಸರ್. ನಾನು ಬಿಟ್ಬಿಡಿ. ಫಸ್ಟ್ ಪ್ರೀಮಿಯರ್ ಶೋ ಆಯ್ತು ಇವತ್ತು. ಫುಲ್ ಆಡಿಯನ್ಸ್ ಫುಲ್ ಎಂಜಾಯ್ ಮಾಡ್ತಿದ್ರು. ಮೂವಿನ ಹೇಗಿತ್ತು ಸರ್ ನಿಮಗೆ ಎಕ್ಸ್ಪೀರಿಯನ್ಸ್? ಅಲ್ಲ, ನನಗೆ ಅದೇ, ನಾವು ಇಷ್ಟು ದಿನ ಒಂಥರ ಮಗು ಥರ ಸಾಕಿರ್ತೀವಿ ಸಿನಿಮಾನ. ಇವತ್ತು ಸ್ಕ್ರೀನ್ಗೆ ಬಿಟ್ಟಾಗ ಇಲ್ಲೆಲ್ಲರೂ ಅಂದರೆ ಕಾಮನ್ ಆಡಿಯನ್ಸು ಮತ್ತು ನಾವು ಮೀಡಿಯಾ ಗೆಳೆಯರಿಗೆ ಇವತ್ತು ಇನ್ವೈಟ್ ಮಾಡಿದ್ದು. ಅಂದರೆ ಫಸ್ಟು ಮೊದಲನೇ ಅಭಿಮಾನಿಗಳು ನೀವೆಲ್ಲರೂ ಇದ್ರಿ. ನಾನು ಸಿನಿಮಾ ನೋಡೋದಕ್ಕಿಂತ ಆಡಿಯನ್ಸ್ ಹೇಗೆ ಎಂಜಾಯ್ ಮಾಡ್ತಾರೆ ಅನ್ನೋದು ನೋಡ್ತಾ ಇದ್ದಾರೆ. ಅಂದರೆ ನಾವು ಯಾವ್ಯಾವ ಸೀನ್ನಲ್ಲಿ ಯಾವ್ಯಾವ ದೃಶ್ಯದಲ್ಲಿ ನಾವು ನಗಿಸ್ತೀವಿ, ಯಾವುದರಲ್ಲಿ ಅವ್ರಿಗೆ ಎಮೋಷನ್ನ ಕಟ್ಟಾಕ್ತೀವಿ ಅಂತ ನಾವು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನೆಲ್ಲ ಜನಗಳಿಗೆ ತಲುಪ್ತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ನಿಂತಿದ್ದೆ. ಅಷ್ಟು ಜನನು ಎಂಜಾಯ್ ಮಾಡೋದು ನೋಡಿ ಹಬ್ಬ ನಾವೆಲ್ಲೋ ಮಾಡಿರೋ ಕೆಲಸ ಸಾರ್ಥಕ ಅಂತ ಅನ್ನಿಸ್ತು. ತುಂಬ 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 ಖುಷಿ ಆಯಿತು ನನಗೆಲ್ಲೋ ಒಂದು ಕಡೆ ಆ ಜನಗಳು ಎಂಜಾಯ್ ಮಾಡೋದನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡೆ ನಾನು. ತುಂಬ ಖುಷಿ ಆಯಿತು ನನಗೆ. ಮೊದಲನೇ ಆಡಿಯನ್ಸಿಂದ ಮೆಚ್ಚುಗೆ ಚಪ್ಪಾಳೆ ಬಂದಿದೆ. ಲೋ ನವೀನ ಅವರ ಮನ ಮುಟ್ಟಿದೆ. ಇನ್ನು ನಾವು ಮಾತಾಡೋದಕ್ಕಿಂತ ನೀವೆಲ್ಲರೂ ನೋಡಿದ್ದೀರಾ. ನೀವೆಲ್ಲರೂ ಜನಗಳಿಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿದ್ರೆ, ಯಾಕೆಂದರೆ ಹಲವಾರು ತುಂಬ ದಿನಗಳ ನಂತರ, ಹಲವಾರು ವರ್ಷಗಳ ನಂತರ ಒಂದು ಪ್ಯೂರ್ ನೇಟಿವಿಟಿ, ಗ್ರಾಮೀಣ ಸೊಗಡಿನ ಕತೆ, ಆ ಭಾಷೆ, ಅಲ್ಲಿ ನಡೆಯುವಂಥ ದೃಶ್ಯಗಳು, ಇವೆಲ್ಲವೂ ಎಲ್ರಿಗೂ ಹತ್ತಿರವಾಗುವಂಥದ್ದು ಕತೆ ಮಾಡಿಕೊಂಡು ನಾವು ಇವತ್ತು ಸ್ಕ್ರೀನ್ ಮೇಲೆ ತಂದಿದ್ವಿ. ನಮ್ಮ ಹಳೆ ಕತೆಗಳೇ ಆಗಿರ್ಬೋದು, ಆದರೆ ನೋಡೋರಿಗೆ ಇದು ತುಂಬ ಫ್ರೆಶ್ ಆಗಿ ಕಾಣುತ್ತೆ. ಯಾಕೆಂದರೆ ನಮ್ಮ ಮಂಡ್ಯ ಸೊಗಡಿನ ಸಿನಿಮಾ ಲೋ ನವೀನ ಆಗಿರೋದ್ರಿಂದ ಇದು ಎಲ್ರಿಗೂ ಮನ ತಟ್ಟುತ್ತೆ, ಮನ ಮುಟ್ಟುತ್ತೆ ಲೋ ನವೀನ. ಹೆಚ್ಚು ಜನ ಬನ್ನಿ. 15ನೇ ತಾರೀಕಿಂದ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗಾಗಲೇ 2 ಶೋನ ಮೈಸೂರಿನಲ್ಲಿ DRC ಮಾಲ್ನಲ್ಲಿ ಓಪನ್ ಮಾಡಿದ್ವಿ. 2 ಶೋನು ಪೇಡ್ ಪ್ರೀಮಿಯರ್ ಓಪನ್ ಮಾಡಿದ್ವಿ. 2 ಶೋನು ಹೌಸ್ಫುಲ್ ಆಗಿದೆ. ನಾಳೆ ಮೈಸೂರಿನಲ್ಲಿ ಆಗ್ತಾ ಇದೆ. 15ನೇ ತಾರೀಕಿಂದ ರಾಜ್ಯಾದ್ಯಂತ ಎಲ್ಲ ಚಿತ್ರಗಳಲ್ಲೂ ಪಟ್ಟಿ ಇದೆ. ಎಲ್ಲ ಬುಕ್ ಮೈ ಶೋರ್ಗೆ ಹೋದರೆ ಗೊತ್ತಾಗುತ್ತೆ. ಫಸ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಈಗೆಲ್ಲ ಈಸಿಯಾಗಿ ಸಿಗ್ತೀವಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರಲ್ಲೆಲ್ಲ. ಅಲ್ಲಿ ಬಂದ್ಬಿಟ್ಟು ಬೈರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ. ನಾನು ನಿಮಗೆ ಭರವಸೆ ಕೊಡ್ತೀನಿ, ನಿಮ್ಮೆಲ್ಲ